ನಿಮ್ಮ ಹೆಸರಿನಲ್ಲಿ ಇರುವ ಜಮೀನು ಅಥವಾ ಆಸ್ತಿ ಇನ್ನೊಬ್ಬರ ಹೆಸರಿಗೆ ಹೇಗೆ ಕಾನೂನುಬದ್ಧವಾಗಿ ವರ್ಗಾವಣೆ ಮಾಡುವುದು ಗೊತ್ತೇ? ಕ್ರಯಪತ್ರ, ದಾನಪತ್ರ, ವಿಭಾಗ ಪತ್ರ, ಒಯಿಲು ಈ ದಾಖಲೆಗಳನ್ನು ಯಾವಾಗ ಬಳಸಬೇಕು? ಯಾವುದು ಯಾವ ಸಂದರ್ಭಗಳಲ್ಲಿ ಸರಿಯಾದ ವಿಧಾನ? ಇದರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿದುಕೊಳ್ಳೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ದೇಶದಲ್ಲಿ ಭೂಮಿ ಎಂದರೆ ಕೇವಲ ಆಸ್ತಿ ಮಾತ್ರವಲ್ಲ, ಅದು ಕುಟುಂಬದ ಪರಂಪರೆ, ಭವಿಷ್ಯದ ಭದ್ರತೆ. ಆದರೆ ಹಲವರಿಗೆ ಒಂದು ಪ್ರಶ್ನೆ ಇರುತ್ತದೆ: ಭೂಮಿಯ ಮಾಲೀಕತ್ವವನ್ನು ಕಾನೂನುಬದ್ಧವಾಗಿ ಹೇಗೆ ವರ್ಗಾಯಿಸಬಹುದು? ಕರ್ನಾಟಕದಲ್ಲಿ ಭೂಮಿಯ ಆಸ್ತಿಯನ್ನು ಒಂದು ವ್ಯಕ್ತಿಯಿಂದ ಮತ್ತೊಬ್ಬರಿಗೆ ವರ್ಗಾಯಿಸಲು 8 ಪ್ರಮುಖ ವಿಧಾನಗಳಿವೆ. ಈ ವಿಡಿಯೋದಲ್ಲಿ ಅವು ಯಾವುವು ಮತ್ತು ಹೇಗೆ ಕೆಲಸ ಮಾಡುತ್ತವೆ ಎಂಬುದನ್ನು ಸುಲಭವಾಗಿ ತಿಳಿದುಕೊಳ್ಳೋಣ ಬನ್ನಿ. ಇನ್ನೂ ಯಾರಾದರೂ ನಮ್ಮ ಯುವರ್ ಇನ್ಫೋ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೆಯದಾಗಿ ಕ್ರಯಪತ್ರ, ಸೇಲ್ ಡೀಡ್. ಇವು ನಿಮಗೆ ಸಾಮಾನ್ಯವಾಗಿ ತಿಳಿದಿದೆ. ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬ ತನ್ನ ಹಣಕ್ಕಾಗಿ, ತನ್ನ ಹಣದ ಅವಶ್ಯಕತೆಗಾಗಿ ಮಾರಾಟ ಮಾಡಿದಾಗ ಈ ಕ್ರಯಪತ್ರವನ್ನು ಮಾಡಲಾಗುತ್ತದೆ. ಈ ಕ್ರಯಪತ್ರದ ದಾಖಲೆಯನ್ನು ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಅಥವಾ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ನೋಂದಾಯಿಸುವುದು ಕಡ್ಡಾಯ. ನೋಂದಣಿ ನಂತರವೇ ಆಸ್ತಿಯ ಮಾಲೀಕತ್ವವು ಕಾನೂನುಬದ್ಧವಾಗಿ ವರ್ಗಾವಣೆಯಾಗುತ್ತದೆ. ನೋಂದಣಿ ಮಾಡಿಲ್ಲ ಅಂದರೆ ಕಾನೂನುಬದ್ಧವಾಗಿ ವರ್ಗಾವಣೆ ಆಗುವುದಿಲ್ಲ. ಎರಡನೆಯದಾಗಿ ದಾನಪತ್ರ, ಗಿಫ್ಟ್ ಡೀಡ್. ಕೆಲವೊಮ್ಮೆ ಆಸ್ತಿಯನ್ನು ಹಣಕ್ಕಾಗಿ ಅಲ್ಲ, ಪ್ರೀತಿಯ ಮತ್ತು ವಿಶ್ವಾಸದಿಂದ ನೀಡಲಾಗುತ್ತದೆ. ಇದನ್ನು ದಾನಪತ್ರ ಎಂದು ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ತಂದೆ ತಾಯಿ ತಮ್ಮ ಮಕ್ಕಳಿಗೆ ಅಥವಾ ಕುಟುಂಬದ ಸದಸ್ಯರಿಗೆ ಆಸ್ತಿಯನ್ನು ಈ ವಿಧಾನದಲ್ಲಿ ವರ್ಗಾಯಿಸುತ್ತಾರೆ. ಇದಕ್ಕೂ ಸ್ಟಾಂಪ್ ಡ್ಯೂಟಿ ಪಾವತಿಸಿ ನೋಂದಣಿ ಮಾಡುವುದು ಅಗತ್ಯ. ಕುಟುಂಬದವರ ಜೊತೆಗೆ ನೀವು ನಿಮಗೆ ಇಚ್ಛೆ ಇರುವಂತಹ ಯಾವ ವ್ಯಕ್ತಿಗೆ ಬೇಕಾದರೂ ನೀವು ಇದನ್ನು ದಾನವಾಗಿ ನಿಮ್ಮದಾಗಿ. ವಿಭಾಗ ಪತ್ರ, ಪಾರ್ಟಿಷನ್ ಡೀಡ್. ಜಂಟಿ ಕುಟುಂಬದ ಆಸ್ತಿಯನ್ನು ಕುಟುಂಬದ ಸದಸ್ಯರ ನಡುವೆ ಹಂಚಿಕೆ ಮಾಡುವಾಗ ವಿಭಾಗ ಪತ್ರ ಬಳಸಲಾಗುತ್ತದೆ. ಅಂದರೆ ಅಣ್ಣ ತಮ್ಮಂದಿರು ಮಧ್ಯೆ ಇರುವಂತಹ ಒಂದು ಆಸ್ತಿಯನ್ನು ಅವರ ಭಾಗಕ್ಕೆ ಅಂತ ಭಾಗ ಮಾಡಬೇಕಾದ್ರೆ ಈ ವಿಭಾಗ ಪತ್ರವನ್ನು ಬಳಸಲಾಗುತ್ತದೆ. ಈ ದಾಖಲೆಯ ಮೂಲಕ ಪ್ರತಿಯೊಬ್ಬ ಸದಸ್ಯನಿಗೂ ಅವರ ಪಾಲಿನ ಹಕ್ಕು ಕಾನೂನುಬದ್ಧವಾಗಿ ನೀಡಲಾಗುತ್ತದೆ. ನಾಲ್ಕನೆಯದಾಗಿ ಹಕ್ಕು ಬಿಡುಗಡೆ ಪತ್ರ, ರಿಲೀಸ್ ಡೀಡ್ ಅಂತ ಕರೀತಾರೆ. ಒಂದು ಆಸ್ತಿಯಲ್ಲಿ ಹಲವರಿಗೆ ಹಕ್ಕಿದ್ದಾಗ ಒಬ್ಬ ವಾರಸುದಾರನು ತನ್ನ ಹಕ್ಕನ್ನು ಇತರರ ಪರವಾಗಿ ಬಿಟ್ಟು ಕೊಡಬಹುದು. ಈ ಪ್ರಕ್ರಿಯೆಯನ್ನು ಹಕ್ಕು ಬಿಡುಗಡೆ ಪತ್ರ ಎಂದು ಕರೆಯುತ್ತಾರೆ. ಉದಾಹರಣೆಗೆ, ಒಬ್ಬ ತಂದೆಯ ಆಸ್ತಿಗೆ ಮಗ ಮತ್ತು ಮಗಳಿಗೆ ಸಾಮಾನ್ಯ ಹಕ್ಕು ಇದೆ. ಆದರೆ ಮಗಳು ತನ್ನ ಹಕ್ಕನ್ನು ತಮ್ಮ ಅಣ್ಣನಿಗೆ ನೀಡಲು ನಿರ್ಧರಿಸುತ್ತಾಳೆ. ಅವಳು ರಿಲೀಸ್ ಡೀಡ್ ಮೂಲಕ ತನ್ನ ಹಕ್ಕನ್ನು ಬಿಟ್ಟುಕೊಡುತ್ತಾಳೆ. ಇದೇ ಹಕ್ಕು ಬಿಡುಗಡೆ ಪತ್ರವಾಗಿರುತ್ತದೆ. ಐದನೇದಾಗಿ ಮರಣ ಶಾಸನ ಪತ್ರ ಅಥವಾ ಉಯಿಲು, ವಿಲ್ ಅಂತ ಕರೆಯುತ್ತಾರೆ. ಒಬ್ಬ ವ್ಯಕ್ತಿಯು ತನ್ನ ಮರಣದ ನಂತರ ತನ್ನ ಆಸ್ತಿ ಯಾರಿಗೆ ಸೇರಬೇಕು ಎಂದು ಮುಂಚಿತವಾಗಿ ಬರೆದಿಡುವ ದಾಖಲೆಯಾಗಿದೆ. ಉಯಿಲು ಅಥವಾ ವಿಲ್ ಎಂದು ಕರೆಯಲಾಗುತ್ತದೆ. ಇದು ಹೆಚ್ಚು ಪ್ರಮಾಣದಲ್ಲಿ ವ್ಯಕ್ತಿಯ ಮರಣದ ನಂತರವೇ ಜಾರಿಗೆ ಬರುತ್ತದೆ. ಉದಾಹರಣೆಗೆ, ಒಬ್ಬ ತಂದೆಯವರಿಗೆ 2 ಮಕ್ಕಳಿದ್ದಾರೆ. ಅವರು ತಮ್ಮ ಮನೆಯನ್ನು ಮಗನಿಗೆ ನೀಡಬೇಕು ಎಂದು ವಿಲ್ನಲ್ಲಿ ಬರೆಯುತ್ತಾರೆ. ಅವರು ಮರಣ ಹೊಂದಿದ ನಂತರ ಆಸ್ತಿ ಉಯಿಲ್ನ ಪ್ರಕಾರ ವರ್ಗಾವಣೆಯಾಗಿರುತ್ತದೆ. ಇದೇ ಉಯಿಲ್ ಆಗಿರುತ್ತದೆ. ಆರನೆಯದಾಗಿ ವಾರಸ ಹಕ್ಕು, ಸಸೇಷನ್. ಆಸ್ತಿಯ ಮಾಲೀಕರು ಯಾವುದೇ ಉಯಿಲು ಮಾಡದೆ ಮರಣ ಹೊಂದಿದರೆ ಆ ಆಸ್ತಿ ಕಾನೂನುಬದ್ಧ ವಾರಸುದಾರರಿಗೆ ಸ್ವಯಂಚಾಲಿತವಾಗಿ ವರ್ಗಾವಣೆಯಾಗಿರುತ್ತದೆ. ಈ ಪ್ರಕ್ರಿಯೆಯನ್ನು ವಾರಸ ಹಕ್ಕು ಅಥವಾ ಪೌತಿ ಖಾತೆ ಬದಲಾವಣೆ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ, ತಂದೆಯ ಜಮೀನು ಇದ್ದರೆ ಅವರ ಉಯಿಲು ಮಾಡುವುದೇ ಮರಣ ಹೊಂದಿದರೆ ಆ ಜಮೀನು ಅವರ ಮಕ್ಕಳಿಗೆ ಅಥವಾ ಪತ್ನಿಗೆ ಕಾನೂನು ಪ್ರಕಾರ ವರ್ಗಾವಣೆಯಾಗುತ್ತದೆ. ಇದನ್ನೇ ಪೌತಿ ಖಾತೆ ಎಂದು ಸಹ ಕರೆಯುತ್ತಾರೆ. ಏಳನೆಯದು ವಿನಿಮಯ ಪತ್ರ, ಎಕ್ಸ್ಚೇಂಜ್ ಡೀಡ್. ಇಬ್ಬರು ವ್ಯಕ್ತಿಗಳು ತಮ್ಮಲ್ಲಿರುವ ಆಸ್ತಿಗಳನ್ನು ಪರಸ್ಪರ ಅದಲು ಬದಲು ಮಾಡಿಕೊಂಡಾಗ ಅದನ್ನು ವಿನಿಮಯ ಪತ್ರ ಎಂದು ಕರೆಯಲಾಗುತ್ತದೆ. ಇಲ್ಲಿ ಹಣದ ಬದಲು ಆಸ್ತಿಯೇ ಪ್ರತಿಫಲವಾಗಿರುತ್ತದೆ. ಉದಾಹರಣೆಗೆ, ರಮೇಶ್ ಬಳಿ ಗ್ರಾಮದ ಜಮೀನು ಇದೆ, ಸುರೇಶ್ ಬಳಿ ನಗರದ ಒಂದು ಸೈಟ್ ಇದೆ. ಅವರು ಇಬ್ಬರು ತಮ್ಮ ಆಸ್ತಿಗಳನ್ನು
ಒಬ್ಬರಿಗೊಬ್ಬರು ಬದಲಾಯಿಸಿಕೊಳ್ಳುತ್ತಾರೆ. ಇದೇ ಎಕ್ಸ್ಚೇಂಜ್ ಡೀಡ್ ಆಗಿರುತ್ತದೆ. 8ನೇದಾಗಿ ನ್ಯಾಯಾಲಯದ ತೀರ್ಪು, ಕೋರ್ಟ್ ಡಿಕ್ರೀಸ್. ಕೆಲವೊಮ್ಮೆ ಆಸ್ತಿ ವಿಚಾರದಲ್ಲಿ ನ್ಯಾಯಾಲಯದಲ್ಲಿ ವ್ಯಾಜ್ಯ ಉಂಟಾಗಬಹುದು. ಅಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರು ನೀಡುವ ಅಂತಿಮ ತೀರ್ಪಿನ ಆಧಾರದ ಮೇಲೆ ಆಸ್ತಿಯ ಮಾಲೀಕತ್ವ ವರ್ಗಾವಣೆಯಾಗಿರುತ್ತದೆ. ಉದಾಹರಣೆ, ಇಬ್ಬರು ಸಹೋದರರು ಒಂದು ಜಮೀನಿನ ಬಗ್ಗೆ ವಿವಾದ ಮಾಡುತ್ತಾರೆ. ಅವರು ನ್ಯಾಯಾಲಯಕ್ಕೆ ಹೋಗುತ್ತಾರೆ. ನ್ಯಾಯಾಧೀಶರು ನೀಡುವ ಅಂತಿಮ ತೀರ್ಪಿನ ಪ್ರಕಾರ ಆಸ್ತಿಯ ಮಾಲೀಕತ್ವ ನಿರ್ಧಾರವಾಗುತ್ತದೆ. ಪ್ರಮುಖ ಮಾಹಿತಿ: ಯಾವುದೇ ರೀತಿಯ ಆಸ್ತಿ ವರ್ಗಾವಣೆಯಾದ ನಂತರ ಮ್ಯುಟೇಷನ್ ಅಂದರೆ ನಾಮಕರಣ ಮಾಡುವುದು ಬಹಳ ಮುಖ್ಯ. ಅಂದರೆ ಕಂದಾಯ ಇಲಾಖೆಯ RTC ಅಥವಾ ಪಾಣಿಯಲ್ಲಿ ನಿಮ್ಮ ಹೆಸರನ್ನು ದಾಖಲಿಸುವುದು. ಇಲ್ಲದಿದ್ದರೆ ಆಸ್ತಿ ಸಂಪೂರ್ಣವಾಗಿ ನಿಮ್ಮ ಹೆಸರಿಗೆ ಬಂದಂತಾಗುವುದು. ಸ್ನೇಹಿತರೆ, ಭೂಮಿ ಆಸ್ತಿ ವರ್ಗಾವಣೆಯ ವಿಧಾನಗಳನ್ನು ಸರಿಯಾಗಿ ತಿಳಿದುಕೊಂಡರೆ ಭವಿಷ್ಯದಲ್ಲಿ ಸಮಸ್ಯೆಗಳನ್ನು ತಪ್ಪಿಸಬಹುದು. ಈ ವಿಡಿಯೋ ನಿಮಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಇದರ ಜೊತೆಗೆ ಈ ಎಲ್ಲಾ ರೀತಿಯ ಆಸ್ತಿ ವರ್ಗಾವಣೆಯ ದಾಖಲೆಗಳನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು ತಿಳಿಸಿಕೊಡುತ್ತೇನೆ. ಧನ್ಯವಾದಗಳು.